ಮಾಸ್ಟರ್ ಮಾಸ್ಟರ್ ಬರ್ರಿ ಕಡೆ ಅವರಿಗೆ ಅದೇ ರೀತಿ ನೆಕ್ಸ್ಟ್ ಶ್ರೀನಿವಾಸ್ ಶಿಕ್ಷಣ ಸಂಯೋಜಕರಾಗಿರ್ತಕ್ಕಂಥ ಮಕ್ಕಳು ಸ್ಟೇಜ್ ಮೇಲೆ ಬರಬೇಕು. ಶಾಲೆ ಮಕ್ಕಳ ಭಾವನೆಯಲ್ಲಿ ಬೆಳೆಸ್ಕೊಳ್ರಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ, ಯಾಕಂದ್ರೆ ಅನೇಕ ಸಂದರ್ಭದಲ್ಲಿ ನಾವು ಹೇಳ್ತಾ ಇರ್ತೇವೆ ಮಕ್ಕಳೇ ದೇವರು, ಶಾಲೆಯೇ ದೇವಾಲಯ ಅನ್ನುವಂಥ. Looking like a blossom. Everyone give a big round of applause for them. Parents, ellaru chappale tattbeku. My name is Kushi. My school name is Yasa Public School. I am Yellow. It is used to make jellies. I am studying in LKG. Banana is a yellow color fruit which is liked by both adults and kids. Thank you. ಅಪ್ಪಿ ಸ್ವಲ್ಪ ನಾವು ನೂರಾರು ಕನಸಿನ ಪುಸ್ತಕವ ಹೆಗಲೇರಿಸಿ ಆತ್ಮವಿಶ್ವಾಸದ ಸಮವಸ್ತ್ರ ಧರಿಸಿ ನವಗೆಳೆತನದ ಹೊಳೆಯ ಹರಸಿ ಹೊಸದೊಂದು ನವಚೇತನದೊಂದಿಗೆ ಪುಟ್ಟ ನಗುವಿನೊಂದಿಗೆ ಜ್ಞಾನವ ಅರಸಿ ಬಂದ ಯಾಂತ್ರಿಕರು ನಾವು. ಇಂತಹ ಒಂದು ವಿದ್ಯಾದೇಗುಲ ನಮ್ಮದು. ಪ್ರಾಸ್ತಾವಿಕ ನುಡಿ. The most powerful weapon to change this world.
Welcome to the 13th annual day celebration of SR Public School. Our school is providing ಹೇಳ್ರಿ ಹಂಗೆ ಹೇಳ್ರಿ. Now it is time to welcome and introduce our guests of the program. Audience present adds a charm to program. Now I welcome to Shri Nagabhushan. ಹೋಗಬಾರ್ದು ಅನ್ನೋ ಒಂದು ಇಂಟೆನ್ಷನ್ ಇಂದ ನಾವು ಡಿಸೆಂಬರ್ ಮಂತಲ್ಲೇ ಅವ್ರಿಗೊಂದು ಸಿಲೆಬಸ್ ಅನ್ನು ಕಂಪ್ಲೀಟ್ ಮಾಡಿ ಪ್ರತಿ ಲೆಸನ್ ಮೇಲೆ ಯೂನಿಟ್ ಟೆಸ್ಟ್ಗಳನ್ನು ಕಂಡಕ್ಟ್ ಮಾಡಿ FA ಎಕ್ಸಾಮನ್ನು ಕಂಡಕ್ಟ್ ಮಾಡಿ SA1 ಎಕ್ಸಾಮನ್ನು ಕಂಡಕ್ಟ್ ಮಾಡಿ ಇವನ್ ನೋಡ್ರಿ ಇವಾಗ ಹೇಗಿದೆ ಅಂದ್ರೆ ನಮ್ಮ ಶಾಲೆಯಲ್ಲಿ ಎಕ್ಸಾಮ್ ಬರಿತಾ ಇರೋದನ್ನ BO ಸಾಹೇಬರು ತಮ್ಮ ಕಚೇರಿಯಲ್ಲಿ ಕೂತ್ ನೋಡ್ಬೋದು, ಆ ರೀತಿ ಅಂತ ಒಂದು ವ್ಯವಸ್ಥೆ ಆಗಿದೆ. ಸೊ ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ನಾಟ್ ಓನ್ಲಿ 10th ಇವಾಗಿರೋ 9th ಕೂಡ ಅಲರ್ಟ್ ಆಗಿರ್ಬೇಕು. ಯಾಕಂದ್ರೆ ಈಗ ನೀವು ಬರೆದ್ರೆ ಮಾತ್ರ ಪಾಸ್, ಬರೆದಿಲ್ಲ ಅಂದ್ರೆ ಫೇಲ್ ಆಗಲ್ಲ, ಫೇಲ್ ಆಗೋದು ಮಾತ್ರ ಪಕ್ಕ. ಸೊ ಹಾಗಾಗಿ ಹೆಡ್ ಮಾಸ್ಟರ್ ಕೈಯಾಗೂ ಏನಿಲ್ಲ, BO ಸಾಹೇಬರ ಕೈಯಾಗೂ ಏನಿಲ್ಲ, ಯಾರ ಕೈಯಾಗೂ ಏನಿಲ್ಲ, ನೀನು ಬರೆದ್ರೆ ಉತ್ತರ. ಯಾಕಂದ್ರೆ ಎಲ್ಲ ನಿಮ್ದು ನಾವು ನೋಡೋದಲ್ಲ, ಇನ್ನೊಂದು ಕ್ಯಾಮ್ರಾ ಎಂಬ ಕಣ್ಣು ನಿಮ್ಮನ್ನು ನೋಡ್ತಾ ಇರ್ತದ. ಹಾಗಾಗಿ ಅಲ್ಲಿ ಸೂಪರ್ವೈಸರ್ ಆಗಿ ಬಂದಿರ್ತಕ್ಕಂಥವ್ರು ಕೂಡ ಯಾರು ಒಂದು ಅಕ್ಷರ ಹೇಳ್ಕೊಡಲ್ಲ. ಮೊದ್ಲಿಗೆ ಒಂದು 15 ಮಾರ್ಕ್ಸ್ 20 ಮಾರ್ಕ್ಸ್ ಏನೋ ಹೇಳ್ಕೊಡ್ತಿದ್ದ ಹುಡುಗರು ಅಂತಿದ್ರು, ಆದ್ರೆ ಇವಾಗ ಚಾನ್ಸೇ ಇಲ್ಲ. ಹೀಗಾಗಿ ಎಲ್ಲ ವಿದ್ಯಾರ್ಥಿಗಳು ಇವತ್ತು ನಾವು ಪ್ರಾಸ್ತಾವಿಕವಾಗಿ ಇವತ್ತು ನಿಮಗೊಂದು ವೈಜ್ಞಾನಿಕ ಪರಿಕಲ್ಪನೆ ಮೂಡಬೇಕನ್ನೋ ಒಂದು ದೃಷ್ಟಿಕೋನದಿಂದ ನಾವು ಈ ಒಂದು ಸೈನ್ಸ್ ಎಕ್ಸ್ಪೋ ಅಂತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದು ಭೌತಶಾಸ್ತ್ರ, ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ. ಹಾಗೆ ಈ ಪೂರ್ವ ಪ್ರಾಥಮಿಕ ಮತ್ತು ಪ್ರಾಥಮಿಕ ವಿಭಾಗದ ವಿದ್ಯಾರ್ಥಿಗಳಿಗೆ ನೇಚರ್ ಫಸ್ಟ್ ಡೇ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಅಲ್ಲಿ ಕೆಲವು ವಿದ್ಯಾರ್ಥಿಗಳಿಗೆ ಒಂದು ವೆಜಿಟೇಬಲ್ಸ್ ಬಗ್ಗೆ, ಕೆಲವು ವಿದ್ಯಾರ್ಥಿಗಳಿಗೆ ಫ್ರೂಟ್ಸ್ ಬಗ್ಗೆ, ಕೆಲವು ವಿದ್ಯಾರ್ಥಿಗಳಿಗೆ ಒಂದು ಪ್ಲಾಂಟ್ಸ್ ಬಗ್ಗೆ ಐಡಿಯಾ ಬರಲಿ ಅಂತಕ್ಕಂಥ ಒಂದು ದೃಷ್ಟಿಕೋನದಿಂದ ನಾವು ನಮ್ಮ ಶಾಲೆಯ ಕೋಣೆಗಳಲ್ಲಿ ಅದರ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ. ಸೈನ್ಸ್ ಎಕ್ಸ್ಪೋ ಅಂತಕ್ಕಂಥ ಕಾರ್ಯಕ್ರಮವನ್ನ ನಾಳೆ ಹಮ್ಮಿಕೊಂಡಿದ್ದೇವೆ. ಬೇರೆ ಬೇರೆ ಶಾಲೆಯ ವಿದ್ಯಾರ್ಥಿಗಳು ಅವರು ಇಲ್ಲಿ ಬಂದು ಅದನ್ನೆಲ್ಲ ಒಂದು ವೀಕ್ಷಣೆ ಮಾಡಿ ಆ ಒಂದು ವೈಜ್ಞಾನಿಕ ಮನೋಭಾವ ಪರಿಕಲ್ಪನೆಯನ್ನ ಅವರು ಬೆಳೆಸ್ಕೊಳ್ಬೇಕಂತಕ್ಕಂಥ ಒಂದು ದೃಷ್ಟಿಕೋನದಿಂದ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದೇವೆ. ಇಂದು ಗ್ರಾಜುಯೇಷನ್ ಡೇ ಅಂತಕ್ಕಂಥದ್ದು, ಪುಟಾಣಿ ಮಕ್ಕಳ UKG ವಿದ್ಯಾರ್ಥಿಗಳಿಗೆ ಒಂದು ಗ್ರಾಜುಯೇಷನ್ ಡೇ. ನಿಮಗೆ ಶುಭಾಶಯಗಳನ್ನ ಕೋರಬೇಕಾಗಿತ್ತು ನಾನು. ಇನ್ನು ಕೇವಲ ಇಂದು 10 ಡೇಸ್ ಇದೆ ಪರೀಕ್ಷೆ, 12 ದಿನ ಇದೆ. ಸೊ ನಾವು ಈ ಟೈಮಲ್ಲಿ ಇನ್ನೇನು ಸಜ್ಜುಗೊಳಿಸ್ಲಿಕ್ಕೆ ಒಂದು ಯಾಂತ್ರಿಕವಾಗಿ ಏನು ಕೆಲಸಗಳನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೀವು ಈ ಒಂದು 12 ದಿನಗಳನ್ನು ತುಂಬ ಸದುಪಯೋಗ ಮಾಡಿಕೊಂಡು ಹೆಚ್ಚು ಕಠಿಣ ಅಂತೇಳಿ ನಿಮಗೆ ಸ್ವಲ್ಪ ಕಷ್ಟ ಅನ್ಸಿರ್ತಕ್ಕಂಥ ವಿಷಯಗಳಿಗೆ ಹೆಚ್ಚು ಆದ್ಯತೆಯನ್ನು ಕೊಟ್ಟು ಓದುವಂಥ ಕೆಲಸ ಆಗಲಿ. ನಮಗೆ ಮುಖ್ಯ ಶಿಕ್ಷಕರಿಗೆ ಮನವಿ ಇಷ್ಟನೇ, ಫಲಿತಾಂಶ ಅನ್ನೋಕ್ಕಿಂತ ಹೆಚ್ಚಾಗಿ ಗುಣಾತ್ಮಕ ಫಲಿತಾಂಶಕ್ಕೆ ಹೆಚ್ಚು ಆದ್ಯತೆ ಕೊಡಿ ಅಂತ. ಕ್ವಾಲಿಟಿ ಎಜುಕೇಶನ್ ಆಗಬೇಕಾಗಿದೆ, ಮಕ್ಕಳು ಗಳಿಸ್ತಕ್ಕಂತಹ ಅಂಕಗಳು ಹೆಚ್ಚಾಗಬೇಕಾಗಿದೆ. ಆ ನಿಟ್ಟಿನಲ್ಲಿ ಒಂದು ಒಳ್ಳೆಯ ಫಲಿತಾಂಶ, ಗುಣಾತ್ಮಕವಂತ ಫಲಿತಾಂಶ ಶಾಲೆಗೆ ಬರಲಿ ಅಂತ ಹೇಳಿ ನಾನು ಹಾರೈಸ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಶಾಲೆಯ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಲೇಬೇಕು. ಈ ಸಂಸ್ಥೆಯಲ್ಲಿ ಮಕ್ಕಳಿಗೆ ನಿಜವಾಗಿ ಕೂಡ ಒಂದು ಸಂಸ್ಕಾರಿತವಾದಂತಹ ಶಿಕ್ಷಣ ಸಿಗ್ತಾ ಇದೆ ಅಂತ ಹೇಳಿ ಭಾವಿಸ್ತೇನೆ. ನಾವು ಇತ್ತೀಚೆಗೆ ನೋಡಿದ್ದೇವೆ, ಯಾವುದೋ ಫಿಲ್ಮ್ ಸ್ಟಾರ್ಗಳನ್ನ ಅಥವಾ ಕಿರುತೆರೆಯ ನಟ ನಟಿಯರನ್ನ ಕರೆಸಿ ಅವ್ರನ್ನ ಸನ್ಮಾನಿಸ್ತಕ್ಕಂತಹ ಕೆಲಸ ಮಾಡ್ತಾ ಇದ್ದೀವಿ. ನಾವಿಲ್ಲಿ ಪರಮ ಪೂಜ್ಯ ನಾಗಭೂಷಣ ಶಿವಯೋಗಿ ಶಿವಾಚಾರ್ಯ ಸ್ವಾಮೀಜಿಗಳೇ ಮತ್ತು ಸಂಗಮೇಶ್ವರ ಸ್ವಾಮೀಜಿಗಳೇ ಒಂದು ಆಶೀರ್ವಚನ ನೀಡ್ತಕ್ಕಂತಹ ಒಂದು ವ್ಯವಸ್ಥೆಯನ್ನ ಈ ಸಂಸ್ಥೆ ಮುನ್ನಡೆಸ್ತಾ ಇದೆ ಅನ್ನೋದೇ ನಮಗೆ ಒಂದು ಹೆಮ್ಮೆ. ಇನ್ನೂ ಕೂಡ ನಮ್ಮ ಹಿಂದೂ ಸನಾತನವಾದಂತಹ ಸಂಸ್ಕೃತಿ ಶಾಲೆಗಳಲ್ಲಿ ಜೀವಂತವಾಗಿ ಇದೆ ಅನ್ನೋದಕ್ಕೆ ಈ ಶಾಲೆಯೇ ಒಂದು ಉತ್ತಮ ಉದಾಹರಣೆ ಅಂತ ಹೇಳಿ ಭಾವಿಸ್ತಾರೆ. ಏನು ವಿಶೇಷವಾದ ಪ್ರೀತಿ ವಿಶ್ವಾಸದಿಂದ ನಾನು ಸಹಿತ ಬೆಂಗಳೂರಿನಲ್ಲಿದ್ದರೂ ಸಹಿತ ಇವತ್ತು ಬರಬೇಕಾದಂಥ ಒಂದು ಅನಿವಾರ್ಯತೆ ಅವರ ಪ್ರೀತಿಯೇ ಕಾರಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಜೊತೆಗೆ ಈಗಾಗಲೇ ಮಕ್ಕಳು ಇವತ್ತು ಏನು ಸರ್ಟಿಫಿಕೇಟ್ಗಳನ್ನು ಪಡೆದಿದ್ದಾರೆ. ನಾವು ಪೂಜ್ಯರು ಮಾತಾಡ್ತಾ ಇದ್ವಿ, ನಾವು ಡಿಗ್ರಿ ಪಡ್ಕೊಂಡ್ವಿ, PhD ಮಾಡಿದ್ವಿ ಅಥವಾ ಯಾವುದೋ PG ಕೋರ್ಸ್ ಮಾಡಿದ್ವಿ, ಆದರೂ ಈ ರೀತಿ ಮಕ್ಕಳ ಒಂದು ಡ್ರೆಸ್ ಹಾಕ್ಕೊಂಡು ನಾವು ಸರ್ಟಿಫಿಕೇಟನ್ನು ಪಡೆದಿಲ್ಲ ಅನ್ನುವಂಥ ಹಿಂದಿನ ನೆನಪನ್ನು ನಾವು ಮಾಡಿಕೊಂಡ್ವಿ. ಅಂದರೆ ಇವತ್ತು ಎಷ್ಟು ಮುಂದುವರೆದಿದೆ ಅಂದ್ರೆ UKG ವಿದ್ಯಾರ್ಥಿಗಳು ಇವತ್ತು ಗ್ರ್ಯಾಜುಯೇಷನ್ ಡಿಗ್ರಿ ಏನು ಸರ್ಟಿಫಿಕೇಟ್ ಪಡೆದಿದ್ದಾರೆ. ನಿಜವಾಗಿ ಬಹಳ ಸಂತೋಷ. ಇವತ್ತು ವಿಶೇಷವಾಗಿ ಹೇಳೋದಾದರೆ ಸೈನ್ಸ್ ಎಕ್ಸ್ಪೋ ಮತ್ತು ನೇಚರ್ ಫೆಸ್ಟ್ ಡೇ ಈಗಾಗಲೇ ಮಾತನಾಡಿದಾಗೆ ನಮ್ಮ ಪವನ್ ಅವರು ಹೇಳಿದಾಗೆ ಇವತ್ತು ಮಕ್ಕಳಲ್ಲಿ ಒಂದು ವೈಜ್ಞಾನಿಕವಾಗಿ ನಾವು ಮನೋಭಾವನೆಯನ್ನು ಬೆಳೆಸ್ಕೊಳ್ಳುವಂಥದ್ದು. ಅದೇ ರೀತಿ ಏನು ವಿಶೇಷವಾಗಿ ನೇಚರ್ ಫೆಸ್ಟ್ ಡೇ ಇದು ಒಂದು ಎಲ್ಲರಿಗೂ ಸಹಿತ ಬಹಳ ಮುಖ್ಯ ಅನ್ನುವಂಥ ಮಾತನ್ನು ಸಹಿತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಜೊತೆಗೆ ನನಗೊಂದು ವಿಶೇಷ ಅಂದರೆ ವಿಶೇಷ ಉಪನ್ಯಾಸಕರಂತ ಹಾಕಿದ್ದಾರೆ. ನಾನು ಸಾಹಿತ್ಯನೂ ಅಲ್ಲ,
ಯಾವುದೇ ಕಾಲೇಜಿನ ಲೆಕ್ಚರರ್ನೂ ಅಲ್ಲ. ಆದರೂ ಸಹಿತ ಅನಿವಾರ್ಯತೆ ಒಂದು ಮಾತನಾಡಬೇಕಾಗಿರೋದ್ರಿಂದ ವಿಶೇಷವಾಗಿ ನಮ್ಮ ರಾಘವೇಂದ್ರ ಪಬ್ಲಿಕ್ ಶಾಲೆ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಮಕ್ಕಳಲ್ಲಿ ಒಂದು ವಿಜ್ಞಾನವನ್ನು ಶಿಕ್ಷಣವನ್ನು ಕೊಡುವಂಥ ಪವಿತ್ರ ಕಾರ್ಯವನ್ನು ಮಾಡೋದ್ರ ಜೊತೆಗೆ ನಾನು ಎಲ್ಲ ಪೋಷಕ ಬಂಧುಗಳಲ್ಲಿ ಒಂದು ಮಾತನ್ನು ಹೇಳಿದ್ರೆ, ಮೊದಲು ಕಷ್ಟ ಸುಖ ಇರುವುದು ಸಹಜ, ಶ್ರೀಮಂತಿಕೆ ಬಡತನ ಸಹಜ. ಮೊದಲು ಮಕ್ಕಳನ್ನು ಶಾಲೆಗೆ ಕಳಿಸುವಂಥ ವ್ಯವಸ್ಥೆಯನ್ನು ಪೋಷಕರು ಮಾಡಬೇಕು ಅನ್ನುವಂಥ ಮಾತನ್ನು ಮುಖ್ಯವಾಗಿ ಎಲ್ಲ ಪೋಷಕರಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಯಾಕೆಂದರೆ ಪದೇ ಪದೇ ಹೇಳೋದಂದ್ರೆ ಒಂದು ಕನಿಷ್ಠ ಒಂದು ಮನೆಯಲ್ಲಿ ಒಂದು ಡಿಗ್ರಿ ಪಡೆದಂಥ ಮಗು ಇರಬೇಕು. ಅಂದಾಗ ಮಾತ್ರ ಆ ಸಮಾಜ, ವಿಶೇಷವಾಗಿ ಆ ಒಂದು ಏನು ಕುಟುಂಬ ಸುಧಾರಣೆ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ಮಾತನ್ನು ಸಹಿತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬೇಕಾಗ್ತದೆ. ಇಚಿಲ್ ಚಾಪೆ ಎತ್ತಕ್ಕೆ ಹೋದ್ರಕ್ಕೆ ಆ ಇಚಿಲ್ ಚಾಪೆಯಿಂದ ನಮ್ಮ ಪಂಥಿಗೆ ಹೆಂಗೆ ಚಿಡ್ಚಾಪೆ ಹಾಕಿಸ್ತಿದ್ದು ಕುಂದಿಸ್ತಿದ್ರು. ಆದ್ರೆ ಇವತ್ತಿನ ಮಕ್ಕಳು ಭಾಗ್ಯವಂತರಿದ್ದಾರೆ. ಈ ಒಂದು ಶಾಲೆ ನಡೆಸಕ್ಕಂಥ ನಮ್ಮ ಪವನ್ ಕುಮಾರ್ ಅವರು ಮತ್ತು ಅವರ ಸಂಗಡಿಗರು ಎಲ್ಲ ಮತ್ತು ಮುಖ್ಯ ಶಿಕ್ಷಕರು ಎಲ್ಲರೂ ಸೇರಿ ಮಕ್ಕಳನ್ನು ಉತ್ತಮ ರೀತಿಯಲ್ಲಿ ತರಬೇತಿ ಹೊಂದಿ ಉತ್ತಮ ಪ್ರಜೆಗಳಾಗುವಂಥ ಕಾರ್ಯಕ್ರಮವನ್ನು ಇವತ್ತು ನೀವು ಮಾಡ್ತಿರೋದು ಬಹಳ ಸಂತೋಷವಾಗಿದೆ. ಈ ದಿಶೆಯಲ್ಲಿ ನಿಮಗೆ ಇನ್ನೂ ಹೆಚ್ಚಿನ ಶಕ್ತಿ ಸಾಮರ್ಥ್ಯವನ್ನು ಸ್ವಾಮೀಜಿಯವರು ಎಲ್ಲರೂ ಕೊಟ್ಟಂತ ನಿಜಕ್ಕೂ ಕೂಡ ಈ ಸಂಸ್ಥೆಯಲ್ಲಿ ರಾಘವೇಂದ್ರ ಸ್ವಾಮಿಯವರ ಒಂದು ಆಶೀರ್ವಾದ ಇದ್ದಿದ್ದಕ್ಕಾಗಿಯೇ ಈ ಒಂದು ಸಂಸ್ಥೆ 13 ವರ್ಷಗಳನ್ನು ಪೂರೈಸಿಕೊಂಡು ಬಂದಿದೆ. ಜೊತೆಗೆ ನಾವು ಕಂಡಂತೆ ಪವನ್ ಅವರು ಬಹಳಷ್ಟು ಕ್ರಿಯಾಶೀಲರು ಮತ್ತು ಅವರ ಸಹ ಒಂದು ಟ್ರಸ್ಟಿಗಳು ಕೂಡ ಬಹಳಷ್ಟು ಶ್ರಮವನ್ನು ಹಾಕಿ ಈ ಸಂಸ್ಥೆಯನ್ನು ಕಟ್ಟಿದ್ದಾರೆ. ಈ ಸಂಸ್ಥೆ ನಡೆದು ಬಂದಿರತಕ್ಕಂಥ ದಾರಿಯನ್ನು ನಾವು ಒಮ್ಮೆ ತಿಳ್ಕೊಂಡಾಗ ನೋಡಿದಾಗ ಇದು ಈ ಸಂಸ್ಥೆ ನಡೆದು ಬಂದಿರತಕ್ಕಂಥ ಹಾದಿಯನ್ನು ಹೂವಿನ ಹಾಸಿಗೆ ಆಗಿರಲಿಲ್ಲ, ಬದಲಾಗಿ ಕಲ್ಲು ಮುಳ್ಳುಗಳನ್ನು ತುಳಿದುಕೊಂಡು ಮೆಟ್ಟಿ ಈ ಒಂದು ಸಂಸ್ಥೆ ನಿಜಕ್ಕೂ ಕೂಡ ಒಳ್ಳೆಯ ಶ್ಲಾಘನೀಯವಾಗಿರ್ತಕ್ಕಂತಹ ಕಾರ್ಯವನ್ನು ಮಾಡ್ತಾ ಇದೆ. ಜೊತೆಗೆ ಉತ್ತಮವಾಗಿರ್ತಕ್ಕಂತಹ ಗುಣಮಟ್ಟದ ಶಿಕ್ಷಣವನ್ನ ಈ ಸಂಸ್ಥೆ ಅನೇಕ ಮಕ್ಕಳಿಗೆ ನೀಡಿ ಅವರ ಜೀವನಕ್ಕೆ ದಾರಿದೀಪವಾಗಿದೆ ಅಂತಕ್ಕಂಥದ್ದನ್ನು ತಿಳಿಸ್ಲಿಕ್ಕೆ ಬಹಳಷ್ಟು ಖುಷಿ.